ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಿರೋದು ಕೇಬಲ್ ಕಾರ್ ತೊಗೊಳಕ್ಕೆ. ಎಲ್ಲಿಗೆ ಅಂದರೆ ಅದೇ ಜೆಂಟಿಂಗ್ ಹೈಲ್ಯಾಂಡ್ಸ್. ಜೆಂಟಿಂಗ್ ಹೈಲ್ಯಾಂಡ್ಸ್ ಬಂದು ಕ್ವಾಲಾಲಂಪುರ್ ಸಿಟಿಯಿಂದ 53 ಕಿಲೋಮೀಟ್ರ್ ದೂರ ಇದೆ. ಸೊ ನಾವು ಹೇಗೆ ಹೋದ್ವಿ ಅಂದರೆ ಕ್ಯಾಬ್ ತೊಗೊಂಡು ಕ್ವಾಲಾಲಂಪುರ್ ಸಿಟಿ, ನಾವು ಫಸ್ಟ್ ಬಟು ಕೇವ್ಸ್ಗೆ ಹೋಗಿದ್ವಿ. ಬಟು ಕೇವ್ಸಿಂದ ನಾವು ಡೈರೆಕ್ಟ್ ಕೇಬಲ್ ಕಾರಲ್ಲಿ ಹೋಗಬೇಕು ಅನ್ನೋದಕ್ಕೆ ನಾವು ಜೆಂಟಿಂಗ್ ಹೈಲ್ಯಾಂಡ್ಸಿಗೆ ಬಂದ್ವಿ. ಜೆಂಟಿಂಗ್ ಹೈಲ್ಯಾಂಡ್ಸ್ಗೆ ಬರೋದಕ್ಕೆ ನೀವು ಕ್ಯಾಬ್ ತೊಗೊಂಡು ಮೇಲ್ಗಡೆ ಬರಬೇಕಾಗುತ್ತೆ. ಅಲ್ಲಿ ಅವಾನ ಸ್ಕೈ ಸ್ಟೇಷನ್ ಅಂತ ಇರುತ್ತೆ. ಅಲ್ಲಿಗೆ ಬಂದರೆ ಅಲ್ಲಿಂದ ನೀವು ಕೇಬಲ್ ಕಾರ್ನ ತೊಗೊಂಡು ಜೆಂಟಿಂಗ್ ಹೈಲ್ಯಾಂಡ್ಸ್ ಒಳಗಡೆ ಹೋಗ್ಬೋದು. ಸೊ ಇದು ನಿಮಗೆ ಮೇಲ್ಗಡೆ ಕಾಣಿಸ್ತಿರೋ ವ್ಯೂ. ಜೆಂಟಿಂಗ್ ಹೈಲ್ಯಾಂಡ್ಸ್ ಪ್ರೀಮಿಯಂ ಔಟ್ಲೆಟ್ಸ್ ಅಂತ ಇದೆ ನೋಡಿ, ಅದೇ. ಸೊ ಇಲ್ಲಿ ಬಂದರೆ ನಾವು ಒಳಗಡೆ ಇಲ್ಲಿ ಸಪ್ರೇಟ್ ಟಿಕೆಟಿಂಗ್ ಕೌಂಟರ್ಸ್ ಇರುತ್ತೆ. ಕೇಬಲ್ ಕಾರಿಗೆ ಟಿಕೆಟ್ ತೊಗೋಬೇಕಲ್ಲ, ಅದಕ್ಕೆ. ಸೊ ನಾವು ಕಾರ್ಡ್ ಯೂಸ್ ಮಾಡಿಕೊಂಡು ಪೇಮೆಂಟ್ ಮೋಡ್ನ ಕಂಪ್ಲೀಟ್ ಮಾಡ್ಬೋದು. ಜಸ್ಟ್ ಏನೂ ಇಲ್ಲ, ನೀವು ನಾರ್ಮಲ್ ATM ಹೇಗೆ ಯೂಸ್ ಮಾಡ್ತೀರಾ ಹಾಗೆಯೇ ಅಲ್ಲೇ ಆಪ್ಷನ್ಸ್ ತೋರಿಸುತ್ತೆ. ಎಷ್ಟು ಜನ ಇದ್ದರೆ ಎಷ್ಟು ಟಿಕೆಟ್ ಬೇಕು, ಮತ್ತು ಅದರಲ್ಲೂ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ಅದನ್ನು ಯಾವ್ದು ಬೇಕೋ ನಿಮಗೆ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಪೇಮೆಂಟ್ ಮೋಡಿಗೆ ಹೋದರೆ ಅದು ಟಿಕೆಟ್ಸು ಬಂದುಬಿಡುತ್ತೆ ನೋಡಿ, ಇಲ್ಲೇ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಅವಾನ ಸ್ಕೈ ಸ್ಟೇಷನಿಂದ ನಾವು ಕೇಬಲ್ ಕಾರ್ ತೊಗೊಂಡು ಜೆಂಟಿಂಗ್ ಹೈಲ್ಯಾಂಡ್ಸ್ಗೆ ಹೋಗ್ಬೇಕಂದ್ರೆ ಇಲ್ಲಿ ನಿಮಗೆ ಕ್ಯಾಶ್ ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ. ಇಲ್ಲಿ ನಾವೇ ನೋಡಿ ಸಪ್ರೇಟಾಗಿ ಒಂದೊಂದು ಕೌಂಟರ್ಸ್ ಇರುತ್ತೆ. ಸೊ ನಾವು ನಮ್ಮ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಮೂಲಕನೇ ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಒಂದ್ಸಲ ಕಾರ್ಡ್ ಇನ್ಸ್ಟಾಲ್ ಮಾಡಾದಮೇಲೆ ನೀವು ಯಾವುದು ಸೀಟ್ ಸೆಲೆಕ್ಷನ್ ಎಲ್ಲ ಸೆಲೆಕ್ಟ್ ಆದಮೇಲೆ ಕಾರ್ಡ್ ಇನ್ಸರ್ಟ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಮೋಡಕ್ಕೆ ಹೋಗುತ್ತೆ. ಪೇಮೆಂಟ್ ಮೋಡಿಗೆ ಹೋದ ತಕ್ಷಣ ಪೇಮೆಂಟ್ ಕಂಪ್ಲೀಟ್ ಆಗಿ ನಿಮಗೆ ಟಿಕೆಟ್ಸ್ ಕೂಡ ಅಲ್ಲೇ ಬಂದುಬಿಡುತ್ತೆ. ಸೊ ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟು ಏನೂ ಇಲ್ಲ. ಇಲ್ಲಿ ಮಾಡ್ತಾ ನಿಮಗೆ ಅರ್ಥ ಆಗಿಬಿಡುತ್ತೆ ಹೇಗೆ ಅಂತ. ಸೊ ಇಟ್ಸ್ ಅ ಈಸಿ ವೇ ಟು ಆಕ್ಸಸ್ ದಿಸ್. ಕೇಬಲ್ ಕಾರಿಗೆ ಇಲ್ಲಿ ಗೊಂಡಾಲ ಅಂತ ಕರೀತಾರೆ. ಸೊ ನಿಮಗೆ ನಾರ್ಮಲ್ ಗೊಂಡಾಲ ತೊಗೊಂಡ್ರೆ 10 ರಿಂಗೆಟ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ 3 ಪೀಪಲ್ ಇದ್ದರೆ 10 + 10 + 10 30 ರಿಂಗೆಟ್ಸ್ ಆಗುತ್ತೆ. ಸೊ ನೋಡಿ, ಟಿಕೆಟ್ಸ್ ಕೂಡ ಬಂತು. ಟಿಕೆಟ್ಸ್ ಎಲ್ಲ ತೊಗೊಂಡ್ಮೇಲೆ ನಾವು ಈ ರೀತಿ ಕೇಬಲ್ ಕಾರೆಲ್ಲ ಬರುತ್ತಲ್ಲ ಅಲ್ಲಿ ಹೋಗಬೇಕಾಗತ್ತೆ. ಸೊ ಅಲ್ಲಿ ಹೋದರೆ ಅದು ಮೂವ್ ಆಗ್ತಾನೆ ಇರುತ್ತೆ. ಸೊ ನೀವು ಬೇಗ ಹತ್ಕೋಬೇಕಾಗತ್ತೆ. ಸೊ ಅವರು ನಮ್ಮದು ಫೋಟೋಸ್ ಕೂಡ ತೆಗಿತಾರೆ ಹತ್ತಬೇಕಾರೆ ಮತ್ತು ಇಳಿಬೇಕಾರೆ. ಸೊ ಇಲ್ಲಿ ನೋಡಿ, ಒನ್ಸ್ ನಾವು ಕೇಬಲ್ ಕಾರ್ ಹತ್ತಿದ ತಕ್ಷಣವೇ ಈ ಥರ ವ್ಯೂ ನಮಗೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇದೇ ನೋಡಿ, ಕೆಳಗಡೆ ಕಾಣಿಸ್ತಿದೆಯಲ್ಲ, ಇದೇ ಜೆಂಟಿಂಗ್ ಹೈಲ್ಯಾಂಡ್ಸ್. ಇದು ಔಟರ್ ಥೀಮ್ ಪಾರ್ಕ್ ಮತ್ತು ಇಂಡೋರ್ ಥೀಮ್ ಪಾರ್ಕ್ ಅಂತ ಎರಡಿದೆ. ಸೊ ನಾವು ಹೋಗ್ತಿರೋದು ಇಂಡೋರ್ ಥೀಮ್ ಪಾರ್ಕ್. ಔಟರ್ ಥೀಮ್ ಪಾರ್ಕ್ ಅಂದರೆ ಆಚೆ ಕಡೆ ಬರಬೇಕಷ್ಟೆ. ಸೊ ಅಲ್ಲಿ ಕೂಡ ನಿಮಗೆ ಗೇಮ್ಸು ತುಂಬ ಎಲ್ಲ ಶಾಪ್ಸ್ ಎಲ್ಲ ಇರುತ್ತೆ. ಸೊ ನಾವು ಜೆಂಟಿಂಗ್ ಹೈಲ್ಯಾಂಡ್ಸ್ ಹತ್ರ ಹೋಗೋಷ್ಟೊತ್ತಿಗೆ ತುಂಬ ಅಂದರೆ ತುಂಬಾ ಫಾಗ್ ಕವರ್ ಆಗಿಬಿಟ್ಟಿತ್ತು. ನೋಡಿ ಹೇಗೆ ಕಾಣಿಸ್ತಿದೆ ವ್ಯೂ ಅಂತ. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಕೇಬಲ್ ಕಾರ್ ಮಾತ್ರ ಮಲೇಷ್ಯಾಗೆ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಅಲ್ಲಿಂದ ಕೇಬಲ್ ಕಾರಿಂದ ಇಳಿದು ಜೆಂಟಿಂಗ್ ಹೈಲ್ಯಾಂಡ್ಸ್ ರೀಚ್ ಆದ್ವಲ್ಲ, ಆಗಿದ ತಕ್ಷಣವೇ ಒಂದು 5 ಮಿನಿಟ್ಸಿಗೆಲ್ಲ ಅಲ್ಲಿಂದ ಅವಾನ ಸ್ಕೈ ಸ್ಟೇಷನಿಂದ ಜೆಂಟಿಂಗ್ ಹೈಲ್ಯಾಂಡ್ಸಿಗೆ ಬರೋದಕ್ಕೆ ನಿಮಗೆ ಒಂದು 10 ಮಿನಿಟ್ಸ್ ಸಾಕಾಗುತ್ತೆ. ಈ ಕೇಬಲ್ ಕಾರ್ ಮೂಲಕ ಬರ್ತೀವಲ್ಲ, ಹಾಗಾಗಿ. ಸೊ ಇಲ್ಲಿ ಬಂದಮೇಲೆ ಇದೇ ಕಾಣಿಸ್ತಿರೋದು ಇಂಡೋರ್ ಥೀಮ್ ಪಾರ್ಕ್. ಸೊ ಐ ಹೋಪ್ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.